ಎಲ್ಲರಿಗೂ ನಮಸ್ಕಾರ. ರುದ್ರಯ್ಯನವರ ಸೇರ್ಪಡೆ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನನ್ನ ಆತ್ಮೀಯ ಸ್ನೇಹಿತರಾದಂಥ ಬಸವರಾಜ ಬೊಮ್ಮಾಯಿ ಅವರೇ, ಮತ್ತೊಬ್ಬ ನಮ್ಮ ಲೋಕಸಭಾ ಸದಸ್ಯ ಮುನ್ಸ್ವಾಮಿ ಅವರೇ, ಆದ್ರೆ ನಾವು ಹೇಳಲಿಲ್ಲ, ಯಾರಿಗೂ ನಾವು ಹೇಳಲಿಲ್ಲ. ಈಗ ಬಿಜೆಪಿಗೆ ಸಮಸ್ಯೆ ಯಾವುದು ಅಂತ ಹೇಳಿದ್ರೆ, ಛಲವಾದಿ ನಾರಾಯಣ ಸ್ವಾಮಿ ಯಾವಾಗ ಕೂಗ್ತಾನೆ ಇರ್ತಾರೆ, ಈ ಟಿವಿಗಳಲ್ಲಿ ಹೋಗಿ ಕೂಗ್ತಾನೆ ಇರ್ತಾರೆ. ಕೂಗೋರು ಜಾಸ್ತಿ ಆಗ್ಬೇಕು ಇನ್ನ. ಈಗ ಹೇಳಿಲ್ಲ ಅಂದ್ರೆ ಅದೇ ಪಾಠನ ಅವ್ರು ಹೇಳ್ತಾನೆ ಇರ್ತಾರೆ. ಹೇಗೆ ಈಗ ಮುಸಲ್ಮಾನರಿಗೆ ಏನ್ ಹೇಳ್ತಾರೆ, ಕಾಂಗ್ರೆಸ್ ಅವರು ಮುಸಲ್ಮಾನರಿಗೆ ಹೇಳ್ತಾರೆ, ಬಿಜೆಪಿ ಆಯೋಗಿತ್ತು ನಿಮ್ಮನ್ನೆಲ್ಲ ಓಡಿಸ್ಬಿಡ್ತಾರೆ ಅಂತ. ಓಡಿಸ್ಬಿಡ್ತಾರೆ, ಹಂಗಾಗ್ತೈತನಪ್ಪ? ಸಾಧ್ಯನಾ? ಅದೆಲ್ಲ ಎಲ್ಲ ಇಲ್ಲೇ ಬದುಕಬೇಕು, ಇಲ್ಲೇ ದೇಶದ ಅಭಿವೃದ್ಧಿಯನ್ನ ಕಾಣಬೇಕು. ಆದ್ರೆ ಅವರು ಹೇಳೋದು ಹಂಗೆ. ಹಾಗೆ ಬಿಜೆಪಿಗೂ ಹಂಗೆ ಹೇಳ್ತಾರೆ, ದಲಿತರ ಬಗ್ಗೆನೂ ಕೂಡ ಹಂಗೆ ಹೇಳ್ತಾರೆ. ನಾನು ಅದನ್ನ ಈಗ ನನ್ನ ಬೊಮ್ಮಾಯಿಯವರು ಹೇಳಿದ್ನ ಯಾಕೆ ಕೋಟ್ ಮಾಡಿದೆ, ನಾವ್ ಏನು ಹೇಳಲ್ಲ. ನಮ್ಮಲ್ಲಿರುವಂತ ನಾಯಕರು, ಈಗ ರುದ್ರ ಬಂದಿದ್ದಾರೆ, ನಮ್ಮಲ್ಲಿರೋ ನಾಯಕರು ಹೇಳ್ಬೇಕು. ಛಲವಾದಿ ನಾರಾಯಣಸ್ವಾಮಿ ನಾನು ಹೇಳ್ದಲ್ಲ, ಹೇಳ್ತಾರೆ, ಕೂಗ್ತಾನೆ ಇರ್ತಾರೆ ಟಿವಿಗಳಲ್ಲಿ. ಇದನ್ನ ಇನ್ನಷ್ಟು ಜನ ಕೂಗಾರ, ಒಬ್ಬರು ಕೂಗಿದ್ರೆ ಆಗಲ್ಲ. 10 ಜನ ಕೂಗ್ಬೇಕು, 10,000 ಜನ ಕೂಗ್ಬೇಕು, 10 ಲಕ್ಷ ಜನ ಕೂಗ್ಬೇಕು. ಅವಾಗ ಏನ್ ಮಾಡಿದ್ರಿ? ಅಂಬೇಡ್ಕರ್ ಅಂದ್ರೆ ಕಾಂಗ್ರೆಸ್ ಅಂತಿರಲ್ಲ, ಅಂಬೇಡ್ಕರ್ ಸೋಲ್ಸ್ತಾರೆ ಯಾರು ಅಂತ ಪ್ರಶ್ನೆ ಯಾರಾದ್ರೂ ಕೇಳಿದೀರಾ? ಸೋಲ್ಸ್ತಾರೆ ಯಾರು? ಕಾಂಗ್ರೆಸ್ ಅವರು ತಾನೇ ಕ್ಯಾಂಡಿಡೇಟ್. ಇವಾಗ ಅಂಬೇಡ್ಕರ್ನ ಫೋಟೋ ಇಟ್ಕೊಂಡು ಏನ್ ನಾವು ಅಂಬೇಡ್ಕರ್ ಅದೇನೋ ದಿನ ಖರ್ಗೆ ಮಗ ಹೇಳ್ತಾನಲ್ಲ, ನಾವು ಹಂಗೆ ಹಿಂಗೆ ಅಂತ ಕ್ಯಾಂಡಿಡೇಟ್ ಹಾಕ್ತಾರೆ. ಯಾರಪ್ಪ ನೀವು? ಸೋಲ್ಸ್ತಾರೆ ಯಾರು? ನೀವೇ ತಾನೇ, ಕಾಂಗ್ರೆಸ್ ಅವರು ತಾನೇ ಸೋಲ್ಸಿದ್ ಅಂಬೇಡ್ಕರ್. ಅವ್ರು ತೀರೋದಾಗ ಡೆಲ್ಲಿಯಲ್ಲಿ ಅವರ ಪಾರ್ಥಿವ ಶರೀರವನ್ನ ಮಣ್ಣು ಮಾಡಕ್ ಬಿಡ್ಲಿಲ್ಲ ನೀವು. ಯಾರು? ನೀವೇ ಕಾಂಗ್ರೆಸ್ ಅವರು. ಅದನ್ನ ಹೇಳಿಲ್ಲಲ್ಲ. ಮಹಾರಾಷ್ಟ್ರದಲ್ಲಿ ಅಂಬೇಡ್ಕರ್ನ ಸೋಲ್ಸಿದವ್ರಿಗೆ ಏನ್ ಮಾಡಿದ್ರಿ ನೀವು? ಪದ್ಮಶ್ರೀ ಪ್ರಶಸ್ತಿ. ಏನಪ್ಪಾ ಮುನ್ಸ್ವಾಮಿ, ಯಾರಿಗೆ? ಪದ್ಮಭೂಷಣ. ಸೋಲ್ಸಿದವ್ರಿಗೆ, ಅಂಬೇಡ್ಕರ್ ಅವ್ರಿಗೆ ಏನೇನು ಅವಮಾನ ಮಾಡಿದ್ರು ಅವರೆಲ್ಲರಿಗೂ ನೀವು ಗೌರವ. ಅಷ್ಟಿದ್ರು ಹೇಳೋದು ನೀವು ಬಿಜೆಪಿ ಅಂಬೇಡ್ಕರ್ ಅವ್ರಿಗೆ ಏನು ಮಾಡಿಲ್ಲ ಅಂತ. ಗೆಲ್ಸಿದವ್ರು ಯಾರು ಅಂಬೇಡ್ಕರ್ ಅವ್ರನ್ನ? ಭಾರತ ರತ್ನ ಕೊಟ್ಟವ್ರು ಯಾರು? ಬಿಜೆಪಿ ಅವ್ರು ತಾನೆ. ಅವರೆಲ್ಲಾ ಸ್ಮಾರಕಗಳನ್ನ ಮೋದಿಯವರು 5 ಪಂಚ ತೀರ್ಥಕ್ಷೇತ್ರ ಮಾಡಿದವರು ಯಾರು? ಮೋದಿಯವರು. ಇದನ್ನ ಹೇಳ್ತೀರಾ ನಾವು? ಅದಕ್ಕೆ ಕಾಂಗ್ರೆಸ್ ಅವ್ರು ಹೇಳ್ತಾನೆ ಇರ್ತಾರೆ, ಯಾರಾದ್ರೂ ಕೇಳಿದಾಗ ಸೋಸ್ತವ್ರು ಯಾರಪ್ಪ ಯಾರಯ್ಯ ನೀನು ಅಂತ ಕೇಳ್ಬೇಕು ಅವ್ರನ್ನ. ಆಗ ನಾವು ನಮ್ಮ ಬಿಜೆಪಿಯಲ್ಲಿ ಈ ದಲಿತ ಮುಖಂಡರುಗಳು ತುಳಿತಕ್ಕೆ ಒಳಗಾದಂತವ್ರು ಬೆಳೆಯುವಂತದಕ್ಕೆ ಸುವರ್ಣ ಅವಕಾಶ ಇರೋದು ಬಿಜೆಪಿ ಒಂದರಲ್ಲೇ. ಅಲ್ಲೆಲ್ಲ ಸೆಟ್ಲ್ ಔಟ್ ಅವರೆಲ್ಲ. ನೀ ಖರ್ಗೆ ಬಿಟ್ರೆ ಖರ್ಗೆ ಮಗ ಅಲ್ವಾ, ಹಂಗೆ ಅವ್ರ ಮೊಮ್ಮಗ, ಹೆಂಗೆ ಸೋನಿಯಾ ಗಾಂಧಿ ಅವರಲ್ಲ, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಇಂದಿರಾ ಗಾಂಧಿ, ನೆಹರು, ಹಿಂಗೆ ಹೋಗ್ತೈತೆ. ನೀವು ನಮಗ್ ಬರೋದೇ ಇಲ್ಲ. ಯಾವಾಗ ನೀವು ಇದೆಲ್ಲ ಹೇಳಕ್ ಶುರು ಮಾಡ್ತೀರಾ ಅವಾಗ ನಮ್ಮಲ್ಲಿ ಲೀಡರ್ಶಿಪ್ ಬೆಳೆಯುತ್ತೆ, ನಮ್ಮಲ್ಲಿ ಬೆಳವಣಿಗೆ ಆಗ್ತೈತೆ. ಮೋದಿ ಅವರು ಬಂದ ಮೇಲಂತೂ ಈ ತರದ 100 ದಲಿತ ಪರ ಯೋಜನೆಗಳನ್ನ ಮಾಡಿದ್ದಾರೆ. ನಮ್ಮ ರಾಜ್ಯಪಾಲರು ಕೂಡ ಅದೇ ಸಮುದಾಯಕ್ಕೆ ಸೇರಿದಂತವ್ರು. ಈ ತರ ಅವಕಾಶಗಳನ್ನ ನಾವು ಉಪಯೋಗಿಸಿ ಮೇಲೆ ಬರಬೇಕು. ಈಗ ರುದ್ರಯ್ಯ ಅವರು ಬಂದಿದ್ದಾರೆ, ಈ ತರದ ವಿಚಾರಗಳನ್ನ ಇಟ್ಕೊಂಡು ಹೆಚ್ಚು ಹೋಗ್ಬೇಕು. ನಾವು ಕ್ವಶನ್ ಮಾಡಬೇಕು. ನೀವು ಕ್ವಶನ್ ಮಾಡಿಲ್ಲ ಅಂದ್ರೆ ಏನೂ ಆಗಲ್ಲ. ಜೈ ಅಂದ್ರೆ ಏನೂ ಆಗಲ್ಲ. ಅವ್ರಿಗೆ ಕಾಂಗ್ರೆಸ್ ಅವ್ರಿಗೆ ಧಿಕ್ಕಾರ ಹಾಕಿದ್ರೇನೆ ನಾವು ಲೀಡರ್ ಆಗೋದು. ನೀವು ಎಲ್ಲಿವರೆಗೂ ಕಾಂಗ್ರೆಸ್ಗೆ ಧಿಕ್ಕಾರ ಆಗೋಲ್ಲ ಅಲ್ಲಿವರೆಗೂ ನಾವು ಲೀಡರ್ ಆಗಕ್ ಸಾಧ್ಯನೇ ಇಲ್ಲ. ಈ ಪ್ರಶ್ನೆಗಳನ್ನ ಕೇಳಬೇಕು, ಪ್ರಶ್ನೆಗಳ ಸುಳಿಮರೆ. ಅವ್ರೊಂದು ಪ್ರಶ್ನೆ ಕೇಳಿದ್ರೆ 10 ಪ್ರಶ್ನೆ ಕೇಳಬೇಕು. ಆಗ ನಮ್ಮ ಲೀಡರ್ಶಿಪ್ ಬೆಳೆಯುತ್ತೆ. ಬಿಜೆಪಿಯಲ್ಲಿ ಒಂದು ಸುವರ್ಣ ಅವಕಾಶ, ನಿಮ್ಮೆಲ್ಲರಿಗೂ ಬೆಳೆಯುವಂತದಕ್ಕೆ ಸುವರ್ಣ ಅವಕಾಶ ಇದೆ. ನಮ್ಮಲ್ಲಿ ನಾಯಕತ್ವ ಕೊಡುವಂತದಕ್ಕೂ ಬಹಳ ಅವಕಾಶ ಇದೆ. ನಾನು ಹಿಂದೆ ಒಂದ್ಸರಿ ಎಸ್.ಎಂ. ಕೃಷ್ಣ ಅವರು ಒಂದ್ಸರಿ ಮುಖ್ಯಮಂತ್ರಿ ಆಗಿದಾಗ ಬಹಳ ವರ್ಷ ಹೇಳಿದ್ರು ನನಗೆ, ನೀನು ಕಾಂಗ್ರೆಸ್ ಹೆಂಗ್ಯಪ್ಪ ಅಂತ ಹೇಳಿದ್ರು. ನಾನು ಹೇಳಿದೆ, ನಿಮ್ಮಂತವ್ರು ಬೇಕಾದಷ್ಟು ಜನ ಇದ್ದಲ್ಲ, ಬಿಜೆಪಿ ಹೊಸದು, ಬಿಜೆಪಿ ಒಂದು ಸಿದ್ಧಾಂತ ಇದೆ, ಬಿಜೆಪಿಗೆ ಒಂದು ಧರ್ಮ ಇದೆ,
ಬೆಳೆಯುವಂತದಕ್ಕೆ ಅವಕಾಶ ಇರೋದು ಬಿಜೆಪಿ ಒಂದರಲ್ಲೇ, ಕಾಂಗ್ರೆಸ್ ಅಲ್ಲೆಲ್ಲ. ಎಲ್ಲ ಸ್ಟಾಗ್ನೇಟ್ ಔಟ್ ಇದೆ ಎಲ್ಲ ಪೂರ್ತಿ. ಅವರೇ ಹೇಳ್ತಾರಲ್ಲ ಸಮುದ್ರ ಅಂತ, ಹೇಳಲ್ಲ ಸಮುದ್ರದಲ್ಲಿ ಏನೇನು ಹಾವು ಇವೆಲ್ಲ ಅವೆ ಅಂತ ಹೇಳಲ್ಲ ಅವರು. ಆ ರೀತಿ ಅಲ್ಲಿ ಬೆಳೆಯಕ್ಕೆ ಅವಕಾಶ ಇಲ್ಲ. ಇವತ್ತು ದಲಿತ ಸಮುದಾಯಕ್ಕೆ ಬೆಳೆಯುವಂತ ಅವಕಾಶ ಬಿಜೆಪಿಯಲ್ಲಿದೆ. ಇದರ ಉಪಯೋಗವನ್ನ ತಾವು ಪಡಿಬೇಕು. ಆ ರೀತಿಯ ನಾಯಕತ್ವ ಇರುವಂತ ಲೀಡರ್ಸ್ ಬಿಜೆಪಿಗೆ ಸೇರ್ಪಡೆ ಆಗಬೇಕು. ಇವತ್ತು ರುದ್ರಯ್ಯನವರು ಸೇರಿರೋದು ನಮ್ಮೆಲ್ಲರಿಗೂ ಸಂತೋಷ ಆಗಿದೆ. ಅವರೆಲ್ಲರ ನೇತೃತ್ವದಲ್ಲಿ ಪಕ್ಷವನ್ನ ಇನ್ನಷ್ಟು ಸದೃಢ ಮಾಡುವಂತ ಕೆಲಸವನ್ನ ನಾವೆಲ್ಲರೂ ಕೂಡ ಮಾಡೋಣ. ಇವತ್ತು ಬಹಳ ಸಂತೋಷದಿಂದ ಅವರ ಸೇರ್ಪಡೆಯನ್ನ ನಾವು ಮಾಡ್ತಾ ಇದ್ರಿ. ನಮ್ದು ಈಗ ಒಂದು ಕಾರ್ಯಕ್ರಮ, 2 ಕಾರ್ಯಕ್ರಮ ಮುಗಿಸಿ ಇಲ್ಲಿ ಬಂದಿದ್ದೀನಿ. ಇನ್ನು ಬಹಳಷ್ಟು ಕಾರ್ಯಕ್ರಮಕ್ಕೆ ಹೋಗ್ಬೇಕು. ಅದಕ್ಕೋಸ್ಕರ ನಾನು ಬೊಮ್ಮಾಯಿ ಅವರು ನಿಮ್ಮ ಹತ್ರ ವಿನಂತಿ ಮಾಡಿ, ಇವತ್ತು ನಮ್ದು ಬಹಳ ಪ್ರೋಗ್ರಾಮ್ಸ್ ಇದೆ, ನನ್ನ ಕಾನ್ಸ್ಟಿಟ್ಯೂಯೆನ್ಸಿಗಳು ಪ್ರೋಗ್ರಾಮ್ಸ್ ಇದೆ. ದಯವಿಟ್ಟು ತಾವು ಅನುಮತಿಯನ್ನ ಕೊಡಬೇಕು ಅಂತ ಪ್ರಾರ್ಥನೆಯನ್ನು ಮಾಡಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.